HR ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜು ಹೊಸಕೋಟೆ. ವೀಕ್ಷಕರೇ, ಇದೇ ಭಾನುವಾರ 15/3 ಮತ್ತು 2026 ಭಾನುವಾರದಂದು ರೋಟರಿ ಮತ್ತೆ ಹೊಸಕೋಟೆ ಸ್ಪರ್ಶ ಆಸ್ಪತ್ರೆ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದೆ. ಏನಪ್ಪಾ ಸಮಸ್ಯೆ ಅಂತಂದ್ರೆ, ನಿಮ್ಮ ಗ್ಯಾಸ್ಟ್ರಿಕ್ ಮತ್ತೆ ಇತರೆ ಜೀರ್ಣಶಕ್ತಿ ಕ್ರಿಯೆ ನಶಿಸಿರುವುದರಿಂದ ಉಚಿತವಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಉಚಿತವಾಗಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಹೊಸಕೋಟೆ GKBMS ಶಾಲೆ ಆವರಣದಲ್ಲಿ ಹೊಸಕೋಟೆಯ ಪ್ರತಿಷ್ಠಿತ ಖ್ಯಾತ ಆಸ್ಪತ್ರೆಯಾದಂತಹ ಸ್ಪರ್ಶ ಆಸ್ಪತ್ರೆ ಹಾಗೂ ಹೊಸಕೋಟೆ ರೋಟರಿ ಸೆಂಟ್ರಲ್ ವತಿಯಿಂದ ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ದಯಮಾಡಿ ಹೊಸಕೋಟೆ ತಾಲೂಕಿನಾದ್ಯಂತ ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ರೋಗಿಗಳು ತಮ್ಮ ಸಮಸ್ಯೆಯ ನಿವಾರಣೆಗಾಗಿ ತಾಲೂಕೇ ಅಲ್ಲ, ಸುತ್ತಮುತ್ತಲಿನ ಮಾಲೂರು ಆಗಿರ್ಬೋದು, ದೇವನಹಳ್ಳಿ ಆಗಿರ್ಬೋದು, ಈ ಈ ಸುತ್ತಮುತ್ತಲ ತಾಲೂಕಿನ ಪ್ರತಿಯೊಬ್ಬರೂ ಸಹ ಇಲ್ಲಿ ಬಂದು ಉಚಿತವಾದ ಒಂದು ಗ್ಯಾಸ್ಟ್ರಿಕ್ ಜೀರ್ಣಕ್ರಿಯೆ ಸಮಸ್ಯೆಯನ್ನು ಪರಿಶೀಲನೆ ಮಾಡಿಸ್ಕೊಂಡು ಚಿಕಿತ್ಸೆ ಪಡ್ಕೊಳ್ಬೋದು ಅಂತೇಳಿ ನಮ್ಮ ಹೊಸಕೋಟೆ ಸ್ಪರ್ಶ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಯಾದಂತಹ ಡಾಕ್ಟರ್ ವರದರಾಜ್ರವರಿಗೂ ಈ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಇದೇ ಭಾನುವಾರ ಹೊಸಕೋಟೆ ನಗರದ KR ರಸ್ತೆಯಲ್ಲಿರುವಂತಹ GKBMS ಶಾಲೆ ಆವರಣದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ದಯಮಾಡಿ ಪ್ರತಿಯೊಬ್ಬರು ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಉಚಿತವಾಗಿ ಏನೆಲ್ಲ ಸೇವೆಗಳು ಸಿಗುತ್ತಪ್ಪ ಅಂತಂದ್ರೆ, ಇಲ್ಲಿ ಜೀರ್ಣಾಂಗ ತಪಾಸಣೆ, ಜೀರ್ಣದ ಸಮಸ್ಯೆ ಆಗಿರ್ಬೋದು, ಜೀರ್ಣಾಂಗ ತಪಾಸಣೆ, ಪೋಷಕಾಂಶಗಳ ಸಲಹೆ, ಮತ್ತೆ ಉಚಿತ ಗ್ಯಾಸ್ಟ್ರಿಕ್ಗೆ ಔಷಧಿಗಳನ್ನು ಕೂಡ ನೀಡ್ತಾ ಹೋಗ್ತಾರೆ. ಮತ್ತೆ ಎಂಡೋಸ್ಕೋಪಿ ಮಾಡುವಂತವರಿಗೆ ಸಂಪೂರ್ಣವಾಗಿ ಉಚಿತವಾಗಿ ಇಲ್ಲಿ ಎಂಡೋಸ್ಕೋಪಿಯನ್ನು ಮಾಡ್ತಾರೆ. ಮತ್ತೆ ಪೈಲ್ಸು ಮತ್ತೆ ಪಿಸ್ತೂಲ್ ಅಂತ ಹೇಳ್ತೀರಿ, ಅದಕ್ಕೂ ಕೂಡ ಇಲ್ಲಿ ಉಚಿತವಾದಂತಹ ಒಂದು ಆರೋಗ್ಯ ತಪಾಸಣಾ ಶಿಬಿರ. ಮಲಬದ್ಧತೆ, ಲಿವರ್ ಕಾಯಿಲೆ ಸಮಸ್ಯೆಗಳಿಗೆ ವಿಶೇಷ ತಜ್ಞರಿಂದ ಇಲ್ಲಿ ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡಲಾಗುತ್ತೆ. ಸೊ ಹೀಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಬಂದು ಈ ಒಂದು ಉಚಿತ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ನಿಮ್ಮ ಜೀರ್ಣಶಕ್ತಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಅಂತ ಡಾಕ್ಟರ್ ವರದರಾಜ್ರವರು ಮನವಿ ಮಾಡಿದ್ದಾರೆ. ಸೊ ಹಾಗಾದ್ರೆ ನೋಡೋಣ ಬನ್ನಿ, ಅವರು ಏನೆಲ್ಲ ಸಮಸ್ಯೆಗಳಿಗೆ, ಯಾವ ತರ ಕಾಯಿಲೆಗಳಿಗೆ ಏನೇನು ಪರಿಹಾರ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಒಮ್ಮೆ ಒಂದ್ಸರಿ ಕೇಳೋಣ ಬನ್ನಿ. ಇವತ್ತಿನ ವಿಶೇಷತೆ ಏನಪ್ಪಾ ಅಂದರೆ, ಇದೇ ಭಾನುವಾರ 15ನೇ ತಾರೀಕು ಮಾರ್ಚ್ ತಿಂಗಳು ಭಾನುವಾರ GKBMK ಸ್ಕೂಲ್ ಆವರಣದಲ್ಲಿ ನಡೆಯುತ್ತಿರ್ತಕ್ಕಂಥ ಒಂದು ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ವತಿಯಿಂದ ಡಾಕ್ಟರ್ ಯೋಗಾನಂದ ರೆಡ್ಡಿ ಅಂತ ಅವರು ಅಮೇರಿಕಾದಲ್ಲಿ ಸುಮಾರು 15 ವರ್ಷ ತನ್ನ ಜೀರ್ಣಾಂಗದ ಸಮಸ್ಯೆಗಳಿಗೋಸ್ಕರ, ಅಂದರೆ ಜೀರ್ಣಾಂಗದ ಬಗ್ಗೆ ಅಧ್ಯಯನ ಮಾಡಿ ಅಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡಿದ್ದವರು ಬೆಂಗಳೂರಿಗೆ 5 ವರ್ಷದಿಂದ ಬಂದು ಬೆಂಗಳೂರಲ್ಲಿ ಒಂದು ಉತ್ತಮವಾದ ಗುಣಮಟ್ಟದ, ಅಂದರೆ ಅಫೋರ್ಡಬಿಲಿಟಿಯಿಂದ, ಅಂದರೆ ಕೈಗೆಟುಕುವ ದರದಲ್ಲಿ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಅಂತ ಸ್ಥಾಪನೆ ಮಾಡಿದ್ದಾರೆ HSR ಲೇಔಟಲ್ಲಿ. ಸೊ ಅವರ ಒಂದು ನೇತೃತ್ವದಲ್ಲಿ ಹಾಗೂ ಹೊಸಕೋಟೆ ರೋಟರಿ ಕ್ಲಬ್ ವತಿಯಿಂದ ಅದರ ಜೊತೆ ಸಹಯೋಗ, ಅಂದರೆ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ ಹೊಸಕೋಟೆ ಟೋಲ್ ಬಳಿ ಇರ್ತಕ್ಕಂಥ ನಮ್ಮ ಒಂದು ಹಾಸ್ಪಿಟಲ್ಲು ಅವ್ರ ಜೊತೆ ಸೇರಿಕೊಳ್ತಾ ಇದೆ. ಸೊ ಈ 3 ಸಹಯೋಗದೊಂದಿಗೆ ಒಂದು ಗ್ಯಾಸ್ಟ್ರೋ ತಪಾಸಣಾ ಕೇಂದ್ರ, ಅಂದರೆ ಇವತ್ತು ಅಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ. ಇಲ್ಲಿ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಅಂದರೆ ಇಲ್ಲಿ ಮುಖ್ಯವಾಗಿ ನಾವು ಇಲ್ಲಿ ನೋಡ್ತಕ್ಕಂಥದ್ದು ಏನಪ್ಪ ಅಂದರೆ, ಗ್ಯಾಸ್ಟ್ರೋ ಸಂಬಂಧಪಟ್ಟಿದ್ದಷ್ಟೇ. ಅಂದರೆ ಯಾವುದೇ ಆಗಿರ್ಬೋದು, ಈಗ ಈಗ ನಾವೇನು ಮಾಡ್ತಿದ್ದೀವಿ ಅಂದರೆ, ದಿನನಿತ್ಯವಾಗಿ ಈಗ ಆಹಾರ ಸಮಸ್ಯೆಗಳು ಏನು ನಾವು ನೋಡ್ತಾ ಇದ್ದೀವಿ. ಅಂದರೆ ನಾಲಿಗೆ ರುಚಿಗೋಸ್ಕರ ಏನು ಮಾಡ್ತಿದ್ದಾರೆ ಜನ ಅಂದರೆ, ತಿನ್ನಬಾರದನ್ನು ತಿಂದು ಅವರನ್ನು ಜೀರ್ಣಾಂಗವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು, ಲಿವರ್ ಸಮಸ್ಯೆ ಇರ್ಬೋದು, ಕರಳಿಗೆ ಸಂಬಂಧಪಟ್ಟ ಸಮಸ್ಯೆ ಇರ್ಬೋದು, ಮಲಬದ್ಧತೆ ಇರ್ಬೋದು, ಈಗ ಪೈಲ್ಸ್ ಆ್ಯಂಡ್ ಫಿಸ್ಟುಲಾ ಅಂತ ಏನು ಹೇಳ್ತೀವಿ ಇರ್ಬೋದು, ಮತ್ತು ಅದೇ ಥರ ಹರ್ನಿಯಾಗಳಿರ್ಬೋದು. ಈ ಎಲ್ಲ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳ ಬಗ್ಗೆ ಆ ಒಂದು ದಿನ 15/3/26 ಇಸ್ವಿಯಲ್ಲಿ ಇದೇ ಹೊಸಕೋಟೆಯಲ್ಲಿ ಏರ್ಪಡಿಸ್ತಿರ್ತಕ್ಕಂಥ ಒಂದು ಈ ತಪಾಸಣಾ, ಅಂದರೆ ಇಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಉಚಿತವಾಗಿ ಎಲ್ಲ ಸಂಬಂಧಪಟ್ಟ ಒಂದು ಟೆಸ್ಟ್ಗಳನ್ನು ಫ್ರೀಯಾಗಿ ಮಾಡಿಕೊಡ್ತಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಆ ಒಂದು ಟ್ರೀಟ್ಮೆಂಟ್ ಏನು ಕೊಡಬೇಕಾಗತ್ತೆ, ಆ ಒಂದು ವೆಚ್ಚವನ್ನು ಸಹ ರೋಟರಿ ಕ್ಲಬ್ ವತಿಯಿಂದ ಭರಿಸ್ತಾ ಇದ್ದಾರೆ.
ಸೊ ಈ ಒಂದು ನಿಟ್ಟಿನಿಂದ ನಾನು ಜನರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು, ಅಂದರೆ ಜೀರ್ಣಾಂಗಕ್ಕೆ ಸಮಸ್ಯೆ ಪ್ರತಿಯೊಬ್ಬ ಮನುಷ್ಯರಲ್ಲೂ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯರಲ್ಲೂ ಏನಾದರೂ ಚಿಕ್ಕದೋ ದೊಡ್ಡದೋ ಸಮಸ್ಯೆ ಇದ್ದೇ ಇರುತ್ತೆ. ತಮಗೆ ಯಾರ್ಯಾರಿಗೆ ಭಾಳ ದಿನಗಳಿಂದ ಒಂದು ಜೀರ್ಣಾಂಗದ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ, ನೀವು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೋದು. ಇದರಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಬರ್ತಿರ್ತಕ್ಕಂಥವರೆಲ್ಲ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಮತ್ತು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಅಂದರೆ ಇಲ್ಲಿ ಬರ್ತಕ್ಕಂಥದ್ದು ಅದರಲ್ಲೇ ಪರಿಣಿತಿ ಹೊಂದಿರತಕ್ಕಂಥ ಡಾಕ್ಟರ್ಸು ಇಲ್ಲಿ ಬರ್ತಾ ಇದ್ದಾರೆ. ಅವರ ಒಂದು ಮಾರ್ಗದರ್ಶನದಿಂದ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ. ಸೊ ಇನ್ನೊಂದು ಕಡೆಯದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಒಂದು ವಿಚಾರ ಜ್ಞಾಪಕ ಇಟ್ಕೊಳ್ಬೇಕು. ನಾವು ಇವತ್ತು ಯಾವುದಾದ್ರೂ ನಮ್ಮ ದೇಹದ ಒಂದು ಅಂಗವನ್ನು ಬಹಳ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಂದರೆ ಕೆಟ್ಟದಾಗಿ ನಡೆಸ್ಕೊಳ್ಳೋದು ಅಂತ ಹೇಳಿದ್ರೆ ಅದನ್ನು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊತಿಲ್ಲ ಅಂದರೆ ಅದು ಆಹಾರ ಪದ್ಧತಿಯಿಂದ ನಮ್ಮ ಜೀರ್ಣಾಂಗವನ್ನು ಹಾಳು ಮಾಡ್ಕೊಳ್ತಾ ಇರತಕ್ಕಂಥದ್ದು. ನಾವು ಒಂದನ್ನು ಅಂದರೆ ಅದನ್ನು ಅಬ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಒಂದು ಜ್ಞಾಪಕ ಇಟ್ಕೋಬೇಕು. ಇವತ್ತೇನಾದರೂ ನಾವು ಆಹಾರ ಪದ್ಧತಿಗಳ ಬಗ್ಗೆ ನಮಗೆ ನಾಲೆಜ್ ಇಲ್ಲದೆ ನಾವು ಆಹಾರವನ್ನು ಯಾವ ರೀತಿ ಬೇಕೋ ಆ ರೀತಿ ಇವತ್ತು ಸೇವನೆ ಮಾಡಿದ್ರೆ, ಮುಂದೊಂದು ದಿನ ಆಹಾರ ಬಿಟ್ಟು ಬರೀ ಮಾತ್ರೆಗಳಿಂದನೇ ಬದುಕಬೇಕಾಗತ್ತೆ. ಆ ಒಂದು ನಿಟ್ಟಿನಿಂದ ಇವತ್ತು ನೀವು ಆಹಾರವನ್ನು ಔಷಧಿ ಥರ ಸೇವನೆ ಮಾಡಿದ್ರೆ, ಮುಂದೊಂದು ದಿನ ನಿಮಗೆ ಔಷಧಿಗಳನ್ನೇ ಆಹಾರವನ್ನಾಗಿ ತಿನ್ನೋ ಥರ ಆಗೋದನ್ನು ತಡಿಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತಾನೆ. ಸೊ ಇಷ್ಟನ್ನು ಹೇಳಿ ಮತ್ತೊಮ್ಮೆ ನಾನು ಹೇಳ್ತಿದ್ದೀನಿ, ಹೊಸಕೋಟೆ ಸುತ್ತಮುತ್ತಲಿನ ಭಾಗದ ಜನಗಳಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳಿರಲಿ, ತಾವು ಬಂದು ಅವತ್ತು ವೈದ್ಯರ ಜೊತೆ ಸಮಾಲೋಚನೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಟೆಸ್ಟ್ಗಳನ್ನ ಉಚಿತವಾಗಿ ಪಡ್ಕೊಂಡು ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ. ಅದರಲ್ಲ ವೀಕ್ಷಕರೇ, ಡಾಕ್ಟರ್ ವರದರಾಜ್ ಅವರು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನೆಲ್ಲ ಸಮಸ್ಯೆಗಳಿಗೆ ಮತ್ತೆ ಒಂದು ಬೆಂಗಳೂರಿನ ಏನು ಪ್ರತಿಷ್ಠಿತ ಆಸ್ಪತ್ರೆಗಳಿಂದ ಇಲ್ಲಿ ವೈದ್ಯರು ಆಗಮಿಸಿ ಒಂದು ಉಚಿತವಾದಂತಹ ಚಿಕಿತ್ಸೆಯನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಬಂದು ಈ ಒಂದು ಉಚಿತ ಇಲ್ಲಿ ಪ್ರತಿಯೊಬ್ಬರು ಬಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಳ್ಳಿ ಅಂತ ಈ ಮೂಲಕ ಮನವಿ ಮಾಡ್ತೇನೆ ವೀಕ್ಷಕರೇ. ನಮಸ್ಕಾರ.